ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತಂದರೆ ಮಟನ್ ಕೀಮಾ ಬಾಲ್ಸ್ ಮಾಡೋದೇ ನೋಡ್ತಿರೋದು. ಫಸ್ಟು ನಾವು ಪ್ಲೇಟ್ ತೊಗೊಳ್ಳೋಣ. ನೆಕ್ಸ್ಟ್ ಬಂದು ಕಡಲೆ, ಅರಿಶಿನ, ಮೆಣಸು ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳೋಣ. ಆ ಪೌಡ್ರ್ ಸೈಡಿಗೆ ಇಟ್ಕೊಂಡು ನಾವು ಖೈಮಾ ಹಾಕ್ಕೊಂಡು ಖೈಮದ ಮೇಲೆ ಬಂದು ಅದು ಪೇಸ್ಟ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು. ಅದಾಗಿದ ತಕ್ಷಣ ಬಂದು ನಾವು ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ಲವಂಗ ಪೌಡ್ರ್ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ಜಿಂಜರ್ ಆಗಿದೆ, ಇದು ಬಂದು ಗಾರ್ಲಿಕ್ ಪೇಸ್ಟು. ನೆಕ್ಸ್ಟ್ ಬಂದು ಶಾಹಿ ಕಬಾಬ್ ಮಸಾಲ ಅಂತ ಬರುತ್ತೆ, ಜೆಲ್ ಒಂದು ಬರುತ್ತೆ, ಪೌಡ್ರ್ ಒಂದು ಬರುತ್ತೆ, ಅದು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪನೂ ಬಿಡಬಾರ್ದು, ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸೊ ಫೈನಲಿ ಮಟನ್ ಬಂದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಮಟನ್ ಕೀಮಾ ಬಾಲ್ಸ್ ಮಾಡ್ತಿರೋದು ನಾವು ಸ್ವಲ್ಪ ಬಂದು ಆಲ್ರೆಡಿ ಅವರೇ ರುಬ್ಕೊಟ್ಟಿರ್ತಾರೆ ಮಿಷಿನಲ್ಲಿ. ನಾವಿನ್ನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕಿ ರುಬ್ತಿದ್ದೀನಿ. ನೋಡಿ, ಅವ್ರು ರುಬ್ಕೊಟ್ಟಿರೋದಕ್ಕೂ ನಾವು ರುಬ್ಕೊಂಡಿರೋದಕ್ಕೂ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ನಿಮಗೆ. ಸೊ ಸೇಮ್ ಜಾರ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಹಾಕಿ ನಾನು ಎಲ್ಲನೂ ಗ್ರೈಂಡ್ ಮಾಡಿಕೊಳ್ತೀನಿ. ಸೊ ಫೈನಲಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ನೆಕ್ಸ್ಟ್ ಬಂದು ಮಿಕ್ಸ್ ಮಾಡ್ಕೊಂಡು ನಾವು ಬಾಲ್ಸ್ ಮೇಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ಮಿಕ್ಸಿಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ತೊಗೊಂಡು ಬಾಲ್ಸ್, ಮತ್ತು ನಿಮಗೆ ಬಾಲ್ಸ್ ಬೇಕಾದರೆ ಬಾಲ್ಸು, ಇಲ್ಲ ಅಂದರೆ ನಿಮಗೆ ಶಾಹಿ ಕಬಾಬ್ ಥರ ಬೇಕಾದರೆ ಆ ಥರನೂ ಮಾಡ್ಕೋಬೋದು. ನಮ್ಮ ಮನೇಲಿ ಜಾಸ್ತಿ ಬಾಲ್ಸ್ ತಿನ್ನೋದಂತ ನಾವು ಕೀಮಾ ಬಾಲ್ಸ್ ಅಂತ ಹೇಳ್ಬೇಕಲ್ಲ ಅಂತ ನಾವು ಕೀಮಾದಲ್ಲಿ ಬಾಲ್ಸ್ ಮಾಡಿದ್ದೀವಿ. ಸೊ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು. ಆ್ಯಂಡ್ ನನ್ನ ವೀಡಿಯೋಸ್ನ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಫಸ್ಟು ಇದೆಲ್ಲ ಮಾಡಾಗಿದ ತಕ್ಷಣ ನಾವು ಒಂದು ಪ್ಯಾನ್ ತೊಗೊಂಡು ಹೀಟಿಗೆ ಇಟ್ಬಿಡೋಣ ಆಯಿಲ್ಲು. ನೋಡಿ, ಫೈನಲಿ ಎಲ್ಲನೂ ಆಗಿದೆ, ನೋಡ್ತಿದ್ದೀರಲ್ಲ. ಓಕೆ, ನೆಕ್ಸ್ಟ್ ಬಂದು ಅದು ಬಾಯ್ಲ್ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹೀಟ್ ಆಗಿದೆ. ನೆಕ್ಸ್ಟ್ ಬಂದು ನಾವು ಅದು ಫ್ರೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ, ಲೈಕ್ 15 to 20 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು ಇದು. ನೋಡಿ, ಆಯಿಲಲ್ಲಿ ಮಮ್ಮಿ ಎಲ್ಲನೂ ಹಾಕ್ತಿದ್ದಾರೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫೈನಲಿ ನೋಡ್ತಿದ್ದೀರಲ್ಲ, ಅದು ಹಾಕಿಬಿಟ್ಟು ಅದು ತಿರುಗಿಸಿ ಹಾಕ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿಕೊಂಡು ಆನಿಯನ್ ಬಂದು ನಾನು ಕಟ್ ಮಾಡಿಕೊತಿದ್ದೀನಿ. ಸೊ ಫೈನಲಿ ಬಂದು ನಮ್ಮದು ಕೀಮಾ ಬಾಲ್ಸ್ ರೆಡಿ ಆಗಿದೆ. ರೆಡಿ ಟು ಸರ್ವ್. ಆನಿಯನ್ನು ಮತ್ತು ಲೆಮನ್ ಹಾಕ್ಕೊಂಡು ಸರ್ವ್ ಮಾಡಿ. ಹಾಗೆ ನೀವು ದಾಲ್ ರೈಸ್ ಜೊತೆಗೆ ತಿಂದರೆ ಓಸಮ್ ಟೇಸ್ಟಾಗಿರುತ್ತೆ. ಸೊ ಫೈನಲಿ ಕೀಮಾ ಬಾಲ್ಸ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.